ನಮಸ್ತೆ ಫ್ರೆಂಡ್ಸ್, ನನ್ನ ಎಲ್ಲ ಯೂಟ್ಯೂಬ್ ಕುಟುಂಬದವರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬನ್ನಿ ಇವತ್ತು ಹಾಗಿದ್ರೆ ಎಳ್ಳು ಉಂಡೆನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇಂಗಾ ಉಂಡೆ ವಿಡಿಯೋ ಹಾಕಿದ್ದೀನಿ, ನನ್ನ ಚಾನಲಲ್ಲಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಎಳ್ಳುಂಡೆ ನಾನು ಕಪ್ಪು ಮತ್ತು ಬಿಳಿ ಎಳ್ಳುಗಳನ್ನು ಸೇರಿಸ್ಬಿಟ್ಟು ಉಂಡೆನ ಪ್ರಿಪೇರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಪಾಕನ ಯಾವ ರೀತಿ ತೆಕ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನೋಡಿ, ಅದೇ ಟೈಮಲ್ಲೇ ನಮ್ಮ ಹಿತ್ತಲಲ್ಲಿ ಗಿಳಿ ಬಂದಿತ್ತು, ಅದು ಕೂಡ ಹಣ್ಣು ತಿಂತಾ ಇದೆ. ಬನ್ನಿ ಹಾಗಿದ್ರೆ ಇವಾಗ ನಾನು ಒಂದು ಪಾತ್ರೆನ ಸೈಡಿಗೆ ಇಟ್ಬಿಟ್ಟು ಒಂದು ಅಚ್ಚು ಬೆಲ್ಲಕ್ಕೆ ಒಂದು ಕಪ್ಪಿನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಟೀ ಕುಡಿಯೋ ಕಪ್ಪಿನಿಂದ ಹಾಕಿ ಅದನ್ನೊಂದು ಸ್ವಲ್ಪ ಕುದಿಲಿಕ್ಕೆ ಬಿಟ್ಬಿಡಿ ಬೆಲ್ಲನ. ಆನಂತರ ನಾನು ಕಪ್ಪು ಎಳ್ಳನ್ನು ಹುರಿತಾ ಇದ್ದೀನಿ. ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ನೀಟಾಗಿ ಇದನ್ನು ಹುರ್ಕೊಂಡ್ಬಿಡಿ. ಸ್ವಲ್ಪ ಘಮ ಬರಬೇಕು, ಹಾಗೆ ಚಟಪಟ ಅಂತ ಹೇಳಿ ಸ್ವಲ್ಪ ಸೌಂಡ್ ಬಂದರೆ ಎಳ್ಳು ಹುರಿದು ಬಂತು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಆನಂತರ ಬಿಳಿ ಎಳ್ಳನ್ನು ಕೂಡ ನಾನು ಹುರಿದ್ಬಿಟ್ಟು ತೆಗಿತಾ ಇದ್ದೀನಿ. ಬಿಳಿ ಎಳ್ಳು ಅಷ್ಟೇ ಸ್ವಲ್ಪ ಘಮ ಬರೋವರೆಗೂ, ಚಟಪಟ ಅನ್ನೋವರೆಗೂ ಒಂದು ಸ್ವಲ್ಪ ಹುರ್ಕೊಂಡ್ಬಿಡಿ. ಆನಂತರ ಇವೆರಡನ್ನು ಮಿಕ್ಸ್ ಮಾಡಿಬಿಟ್ಟು ಕಲ್ಲಿನಿಂದ ಒಂದು ಸ್ವಲ್ಪ ಈ ರೀತಿ ತಿಕ್ಕಿ, ಇಲ್ಲ ಆರಿದ ಮೇಲೆ ನೀವು ಬೇಕಿದ್ರೆ ಕೈಯಿಂದ ಕೂಡ ತಿಕ್ಕಿಬಿಟ್ಟು ನೀವು ಎರಡನ್ನೂ ನೀಟಾಗಿ ಕೂಡಿಸ್ಕೊಂಡ್ಬಿಡಿ. ಅನಂತರ ನೋಡಿ, ಇಷ್ಟಕ್ಕೆ ನಾವು ಬೆಲ್ಲದ ಪಾಕನ ಹಾಕಿಬಿಟ್ಟು ಉಂಡೆಗಳನ್ನ ಪ್ರಿಪೇರ್ ಮಾಡ್ಕೋಬೋದು. ನಮಗೆ ಇನ್ನು ಸ್ವಲ್ಪ ರುಚಿಯಾಗಿ ಬರಲಿ ಅಂತ ಹೇಳಿ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಪಾತ್ರೆನ ತಗೊಳ್ಳಿ, ಹುರಿದಿಟ್ಟಂತಹ ಎಲ್ಲ ಎಳ್ಳುಗಳನ್ನು ಒಂದು ಪಾತ್ರೆಗೆ ಅಥವಾ ಉಂಡೆ ಕಟ್ಟುವಂತಹ ಒಂದು ಬಾಂಡಲಿಗೆ ಎಲ್ಲ ಹಾಕಿಬಿಡಿ. ಅನಂತರ ನೋಡಿ, ನಾನು ಮೊದಲೇ ಪುಡಿ ಮಾಡಿಟ್ಟಂತಹ ಪುಟಾಣಿ ಹಿಟ್ಟು ಅಥವಾ ಕಡಲೆ ಬೇಳೆ, ಹುರಿಗಡಲೆ ಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಆನಂತರ ಸ್ವಲ್ಪ ಒಣ ಶುಂಠಿ ಪೌಡರು, ಏಲಕ್ಕಿ ಮತ್ತು ಸೋಂಪಿನ ಪೌಡರ್ನ ನಾನು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಆನಂತರ ತುರಿದಿಟ್ಟಂತಹ ಒಣ ಕೊಬ್ಬರಿನೂ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ನಿಮಗೆ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು, ಇಲ್ಲಾದರೆ ಇಲ್ಲ. ನೀವು ಕೇವಲ ಎಳ್ಳಿನಿಂದ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂದರೆ ಕೇವಲ ಎಳ್ಳಿನಿಂದನೂ ಕಟ್ಕೋಬೋದು. ಇವೆಲ್ಲ ಪದಾರ್ಥಗಳು ನೀಟಾಗಿ ಒಗ್ಗೂಡಿಸ್ಕೋಬೇಕು. ಆ ಕಾರಣಕ್ಕೆ ನಾವೇನು ಮಾಡಬೇಕು, ಇವಾಗ ಈ ಟೈಮಲ್ಲಿ ಒಂದು ಒಳ್ಳೆ ಮಿಕ್ಸ್ನ ಕೊಡಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಎಲ್ಲದನ್ನು. ಆನಂತರ ನಾವು ಒಂದು ಬಾಣಲೆಗೆ ಸ್ವಲ್ಪ ತುಪ್ಪನ ಸವರಿ ಇಟ್ಕೊಳ್ಳೋಣ. ಹಾಗೆ ನಮ್ಮ ಬೆಲ್ಲ ಕುದ್ದು ಬಂದುಬಿಡ್ತು, ಆಮೇಲೆ ನಾವು ಬೆಲ್ಲದ ಪಾಕನ ನೋಡ್ಕೋಬೇಕು. ಬೆಲ್ಲ ಅತಿಯಾಗಿ ಏರಾಗಿ ಪಾಕನ ಕಾಸ್ಕೋಬೇಡಿ. ಒಂದು ಸ್ವಲ್ಪ ಎಲ್ಲ ಬೆಲ್ಲ ಒಂದು ಕಡೆ ಕೂಡಿ ಬಂದರೆ ಸಾಕು. ಅದು ಉಂಡೆ ಮಾಡಿದ್ರೆ ಅದು ಗಟ್ಟಿ ಉಂಡೆ ಆಗಬಾರ್ದು. ಗಟ್ಟಿ ಉಂಡೆ ಆಯಿತು ಅಂದರೆ ನಮಗೆ ಉಂಡೆಗಳು ತುಂಬ ಗಟ್ಟಿಯಾಗಿ ಬಂದುಬಿಡುತ್ತೆ. ಒಂದು ಸ್ವಲ್ಪ ಎಲ್ಲ ಬೆಲ್ಲ ಕೂಡಿ, ನೀರಿನಂತಹ ಬೆಲ್ಲ ಎಲ್ಲ ಕೂಡಿ ನಮ್ಮ ಕೈಗೆ ಬಂದರೆ ಸಾಕಾಗುತ್ತೆ. ಆನಂತರ ನಾನು ಎಲ್ಲ ಬೆಲ್ಲದ ಪಾತ್ರೆಗೆ ಹಾಕಿದ ತಕ್ಷಣ ನಾವು ಉಂಡೆಗಳನ್ನು ಕಟ್ಟಲಿಕ್ಕೆ ಶುರು ಮಾಡಬೇಕು. ಚಮಚದಿಂದ ಎಲ್ಲ ಪಾಕ ಮತ್ತು ಎಳ್ಳನ್ನು ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ಒಂದು ಸ್ವಲ್ಪ ಪುಟಾಣಿ ಹಿಟ್ಟಲ್ಲಿ ಕೈಯನ್ನು ಮುಣಗಿಸ್ಕೊಂಡ್ಬಿಟ್ಟು ಅಥವಾ ಕೈಗೆ ಪುಟಾಣಿ ಹಿಟ್ಟುಗಳನ್ನು ಹಚ್ಚಿ, ಆನಂತರ ತುಪ್ಪನ ಸವರ್ಕೊಂಡ್ಬಿಡಿ. ಕೈಗೆ ಒಂದು ಸ್ವಲ್ಪ ತುಪ್ಪನ ಹಚ್ಚಿಬಿಟ್ಟು ನೀವು ಈ ರೀತಿ ಉಂಡೆಗಳನ್ನು ಮಾಡ್ಕೋಬೋದು. ನೀವು ಬೇಕಿದ್ರೆ ಬೆಲ್ಲದ ಪಾಕಕ್ಕೆ 2-3 ಚಮಚ ತುಪ್ಪ ಕೂಡ ಹಾಕಿಬಿಟ್ಟು ನೀವು ಮಾಡ್ಕೋಬೋದು. ನಮಗೆ ತುಪ್ಪ ಬೇಡ ಅಂತ ನಾವು ಹಾಗೆ ಕಟ್ತಾ ಇದ್ದೀವಿ. ಆಮೇಲೆ ಇದ್ರ ಜೊತೆಗೆ ರವೆ ಉಂಡೆ ಮತ್ತು ಹೆಸರು ಕಾಳಿನ ಉಂಡೆಗಳ ವಿಡಿಯೋಗಳನ್ನು ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ಕೂಡ ನೋಡಿಬಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ, ನಾನು ಈ ರೀತಿ ಬಿಸಿ ಇರುವಾಗಲೇ ಕಟ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಆರಿಬಿಟ್ರೆ ಉಂಡೆಗಳನ್ನು ಕಟ್ಟಲಿಕ್ಕೆ ಬರೋದಿಲ್ಲ, ಹಾಗೆ ಗಟ್ಟಿ ಆಗಿಬಿಡುತ್ತೆ. ಈ ರೀತಿ ನಮಗೆ ಒಂದು ಸ್ವಲ್ಪ 2 ಕೈಗಳನ್ನು ಬಳಸಿಬಿಟ್ಟು ನೀಟಾಗಿ ಉಂಡೆಗಳನ್ನು ಕಟ್ಟಿ ತೆಕ್ಕೊಂಡ್ಬಿಡಿ. ನಾನು ಇಷ್ಟು ಎಳ್ಳಲ್ಲಿ ಒಂದು 10-12 ಉಂಡೆಗಳು ಆಯಿತು. ಆನಂತರ ಮತ್ತೆ ಹಬ್ಬಕ್ಕೆ ನಾವು ಮತ್ತೆ ಬೇರೆ ಉಂಡೆಗಳನ್ನು ಪ್ರಿಪೇರ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ಕೊಂಡ್ಬಿಡಿ. ಸ್ವಲ್ಪ ತುಪ್ಪ ಸವರಿ ಕಟ್ಕೊಳ್ಳಿ, ಯಾಕಂದರೆ ಕೈ ತುಂಬ ಸುಡ್ತಿರುತ್ತೆ. ಬಿಸಿ ಇರುವಾಗಲೇ ಕಟ್ಟಬೇಕಾಗುತ್ತಲ್ವ, ಆ ಕಾರಣಕ್ಕೆ. ನೋಡಿ, ಹಾಗಿದ್ರೆ ಫೈನಲ್ ಆಗಿ ನಮ್ಮ ಉಂಡೆಗಳು ರೆಡಿ ಆಯಿತು. ಎಳ್ಳು, ಕಪ್ಪು ಎಳ್ಳು, ಬಿಳಿ ಎಳ್ಳು ಹಾಗೆ ಒಣ ಕೊಬ್ಬರಿನ ಹಾಕಿಬಿಟ್ಟು ಮಾಡಿದಂತಹ ಹೆಲ್ತಿ, ಸೂಪರ್ ಆ್ಯಂಡ್ ಟೇಸ್ಟಿ ನಾಗರ ಪಂಚಮಿ ಉಂಡೆಗಳು ರೆಡಿ ಆಯಿತು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾಗರ ಪಂಚಮಿಯ ಪ್ರೀತಿಯ ಹೃತ್ಪೂರ್ವಕ ಆರ್ಥಿಕ ಶುಭಾಶಯಗಳು. ಲವ್ ಯು ಆಲ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಶೇಂಗಾ ಉಂಡೆ, ಎಳ್ಳುಂಡೆ, ಹಾಗೆ ಮಂಡಕ್ಕಿ ಉಂಡೆ ಮತ್ತು ಹೆಸರು ಕಾಳಿನ ಉಂಡೆ, ರವೆ ಉಂಡೆ, ಪಾಕ ಮಾಡಿ ಮಾಡುವಂಥ ರವೆ ಉಂಡೆ, ಪಾಕ ಇಲ್ಲದೇ ಮಾಡುವಂತಹ ರವೆ ಉಂಡೆ ಎಲ್ಲ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ.